ಮಂದಕೃಷ್ಣ ಮಾದಿಗರ ನಾಯಕತ್ವಕ್ಕೆ, ಮಂದಕೃಷ್ಣ ಅವರ ಮಾದಿಗರ ನಾಯಕತ್ವಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಫೋಟೋ ಒಂದು 30 ವರ್ಷಗಳ ಸುದೀರ್ಘವಾದಂಥ ಹೋರಾಟದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕಂತ ಹೇಳಿ ಒಂದೇ ಒಂದು ಅಜೆಂಡದೊಂದಿಗೆ 30 ವರ್ಷಗಳ ಕಾಲ ಗೌರವ ಮಂದಕೃಷ್ಣ ಮಾದಿಗ ಅವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ABCD ವರ್ಗೀಕರಣ ಆಗಬೇಕು ಅಂತೇಳಿ, ಮೀಸಲಾತಿಯಲ್ಲಿ ABCD ವರ್ಗೀಕರಣ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೋರಾಟದಲ್ಲಿ ನಾವು ಇವತ್ತು ಭಾಗಿಯಾಗಿದ್ದೀವಿ. ಇದರಿಂದಲೂ ಕೂಡ ಈಗ ಮೊನ್ನೆ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ 7 ಸದಸ್ಯರ ಒಂದು ಪೀಠ ಒಂದು ಆದೇಶವನ್ನು ಇವತ್ತು ಮಾಡಿದೆ. ಏನಂತಂದರೆ ಆ ರಾಜ್ಯಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಜಾತಿವಾರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ನೀವು ಕೊಡಬಹುದು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ. ಇದು ಮಾದಿಗ ದಂಡೋರದ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಾನು ಇವತ್ತು ಭಾವಿಸಿದ್ದೀನಿ. ಜೊತೆಗೆ ಈ ನಿರಂತರವಾದಂಥ ಹೋರಾಟದಲ್ಲಿ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂತರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಟ್ಟರೆ, ಗೌರವ ಮಂದಕೃಷ್ಣ ಮಾದಿಗರ ಹೋರಾಟ ಇವತ್ತು ಒಳ ಮೀಸಲಾತಿಯನ್ನು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತು 7 ಸದಸ್ಯ ಏನು ನ್ಯಾಯಾಧೀಶರಿಗೆ ನಾವು ಗೌರವಪೂರ್ವಕವಾಗಿ ಕರ್ನಾಟಕದಿಂದ ಅವರಿಗೆ ಒಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಹೋರಾಟಕ್ಕೆ ಗೌರವ ಮಂದಕೃಷ್ಣ ಮಾದಿಗ ಅವರು ನಿರಂತರವಾಗಿ ಏನೇ ಹೋರಾಟದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನು ಜಯಿಸಿ ಇವತ್ತು ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಎಲ್ಲ ನಿಮ್ನ ವರ್ಗಗಳಿಗೆ, ನಿಮ್ನ ಜಾತಿಗಳಿಗೆ ಇವತ್ತು ಒಂದು ವಿಶೇಷವಾದಂಥ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡೋದ್ರ ಮುಖಾಂತರವಾಗಿ ಈ ದೇಶದ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದಾರೆ ಅಂತ ನಾವು ಇವತ್ತು ಭಾವಿಸಿ, ಅಭಿನವ ಅಂಬೇಡ್ಕರ್ ಅಂತ ಈ ದೇಶದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಗೌರವ ಮಂದಕೃಷ್ಣ ಮಾದಿಗರು ಕೂಡ ಇವತ್ತು ಈ ರಾಜ್ಯದಿಂದ ಅವರಿಗೆ ಗೌರವಪೂರ್ವಕವಾದಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ.